ಯಾವುದೋ ಗಾಡಿ ದಾರಿ ಬಿಡ್ದಂಗೆ ಹೋಗ್ತಾ. ನೋಡ್ರಿ, ಬೆಂಗಳೂರಿಗಿಂತ ಅಧ್ವಾನ ಆಗ್ತೈತೆ ತುಮಕೂರು ಸ್ಮಾರ್ಟ್ ಸಿಟಿ ಆಗಿ. ನಾವು ಬಂದು ರೈಟ್ ಸೈಡ್ಗೆ ಹೋಗ್ಬೇಕೀಗ. ಸೊ ನೋಡ್ಕೊಂಡು ತಗೋಬೇಕು. ರೈಟ್ ಸೈಡ್ ತಗೊಂಡು ಇದೆಲ್ಲ ಹೋಗ್ತೀವಿ. ಸ್ವಲ್ಪ ಒಳಗೋಗ್ಬೇಕಿದು ದೇವಸ್ಥಾನ ಬಂದು. ಫುಲ್ ಆಫ್ ರೋಡ್ ಗುರು. ಚಿತ್ತಾಲ್ ಪತಾಲ್ ಜೀವನ, ಚಿತ್ತಾಲ್ ಪತಾಲ್. ಇಲ್ಲಿ ಲೆಫ್ಟ್ ತಗೋತೀವಿ ನಾವು ಮುಂದೆ. ಅದೊಂದು ಚೂರು ಆಫ್ ರೈಡು, ಬಟ್ ಒಳ್ಳೆ ಚೂರಲ್ಲ, ಈ ರೂಟೇ ಆಫ್ ರೋಡ್ ಐತೆ. ಈ ಟ್ರೈಯಲ್ಲಿ ಹೋಗುತ್ತೆ. ಬೆಟ್ಟದ ಒಳಗೋದ್ರೆ ದೇವಸ್ಥಾನ ಇರೋದು. ಈ ದೇವಸ್ಥಾನದ ಹೆಸರು ಬಂದು ಸಿದ್ಧಗಿರಿ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ. ವಿಶ್ವದಲ್ಲೇ ಅತಿ ದೊಡ್ಡ ದೇವಸ್ಥಾನ. ಅದು ಶಾಂತಿ ಮುಖದ ಶನಿಮಹಾತ್ಮ ಸ್ವಾಮಿ ನೆಲೆಸಿರೋದಿಲ್ಲಿ. ನೋಡಿ ಕ್ರೇಜು ಚೂರೇ ಇರೋದು ಈ ಟ್ರಯಲ್ ಬಂದು. ಅಲ್ಲಿ ಆಂಜನೇಯ ಕಾಣಿಸ್ತಾರೆ ನಿಮಗೆ. ರೈಟ್ ಸೈಡ್ ಇರೋದೇ ದೇವಾಲಯ.
ದೇವಸ್ಥಾನ ಬಂದು ಇದೆ. ಈಗೇನಪ್ಪ ಅಂದರೆ ಈ ಜಾಗ ನೋಡ್ತಿದ್ದೀರಾ, ಷಣ್ಮಹಾತ್ಮ ಸ್ವಾಮಿ ದೇವಸ್ಥಾನ. ದೇವ್ರ ವಿಗ್ರಹ ಕೆತ್ತನೆ ಆದಮೇಲೆ ಸ್ವಲ್ಪ ದಿನಗಳ ಕಾಲ ಷಣ್ಮಹಾತ್ಮ ಸ್ವಾಮಿ ಮುಖ ಶಾಂತಿ ರೂಪಕ್ಕೆ ಬರಲಿ ಅಂತ ಇಲ್ಲಿ ಒಂದು ಈ ಜಾಗದಲ್ಲಿ ಷಣ್ಮಹಾತ್ಮ ಸ್ವಾಮಿ ಒಳಗಡೆ ನೀವೇನು ನೋಡ್ತೀರಾ, ಈಗ ಕರ್ಕೊಂಡು ಹೋಗ್ತೀನಿ ವಿಗ್ರಹ, ಅದು ಶಾಂತಿ ಮುಖಕ್ಕೆ ಟರ್ನ್ ಆಗೋಕ್ಕೋಸ್ಕರ ಇಲ್ಲಿ ದೇವ್ರನ್ನ ಒಂದು ಸ್ವಲ್ಪ ದಿನ ತನಕ ಪ್ರಿಸರ್ವ್ ಮಾಡಿರ್ತಾರೆ ನೀರಲ್ಲಿ. ಈ ಜಾಗ ಏನು ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಇದು ಸುಮ್ಮನೆ ಹಂಗೆ ಲೈಕ್ ಇಲ್ಲಿ ಭೋಜನ ನಡೆಯುತ್ತೆ. ಲೈಕ್ ಸಾಟರ್ಡೆ ಸಂಡೇ ಇಲ್ಲಿ ಊಟ ಇರುತ್ತೆ, ಪ್ರಸಾದ ದೇವ್ರದ್ದು. ಸೊ ಅಲ್ಲಿ ಮಾಡೋಕ್ಕೆ ಅದ್ರದ್ದು ಲೋಡೆಡ್ ಸೌದೆಗಳ್ದು ಇದು ಸೌದೆಗಳು ತಂದು ಅಡುಗೆ ಮಾಡೋಕ್ಕೆ ಇಟ್ಟಿರ್ತಾರೆ. ಮತ್ತು ಈ ಪ್ಲೇಸ್ ಈ ಕಡೆ ಏನೈತೆ ಅಂದರೆ ಲೈಕ್ ಇಟ್ಸ್ ಬಂಡೆಗಳ ಮಧ್ಯೆ. ಇಲ್ಲೇನು ಅಂದರೆ ಬೆಳಗ್ಗೆ ಹೊತ್ತು ನಾನು ಕೇಳಿದೆ ಪೂಜಾರಿ ಅವ್ರನ್ನ, ಬೆಳಗ್ಗೆ ಹೊತ್ತೆಲ್ಲ ಇಲ್ಲಿ ಬಂದು ಲೈಕ್ ಸಣ್ಣ ಸಣ್ಣ ಹೋಲ್ಸ್ ಇದೆ, ಕಾಣಿಸ್ತಾ ಇದೆಯಾ ಇಲ್ಲಿದೆ ನೋಡಿ. ಇಲ್ಲಿ ನೀರು ಮತ್ತು ಪೀಕಾಕ್ಗೆಲ್ಲ ನವಿಲಿಗೆಲ್ಲ ಇಲ್ಲಿ ಇದಾಗ್ತಾರೆ, ಊಟ ಹಾಕ್ತಾ ಹೋಗ್ತಾರೆ. ಸೊ ಪೀಸ್ಫುಲ್ ಆಗಿದೆ ನೋಡಿ, ಇಲ್ಲ ಅನ್ನ ಹಾಕಿದ್ದಾರೆ. ಸೊ ಬೆಳಗ್ಗೆ ಎಲ್ಲ ಇಲ್ಲೆಲ್ಲ ಏನಾಗುತ್ತೆ ಅಂದರೆ ಬೆಳಗ್ಗೆ ಫುಲ್ಲು ನವಿಲು ಬಂದು ಊಟ ತಿಂದು ಮತ್ತು ನೀರು ಕುಡಿಯೋಕೆ ಅಲ್ಲೊಂದು ಚಿಕ್ಕ ಹಳ್ಳಗಳಿದಾವೆ ನೋಡಿ. ಬೆಳಗ್ಗೆ ಹೊತ್ತು ಆ್ಯಕ್ಚುಲಿ ಬರಬೇಕಾಗಿತ್ತು ಮಾರ್ನಿಂಗು, ಡ್ಯೂ ಟು ಸಮ್ ಇಶ್ಯೂ ಬರೋಕ್ಕಾಗಲಿಲ್ಲ. ಬಂದಿದ್ದಿದ್ರೆ ಪಕ್ಕಾ ಎಲ್ಲಿ ಪೀಕಾಕ್ ಸಿಗೋದು. ಟ್ರೈ ಮಾಡೋಣ. ಪೀಕಾಕ್ ಒಂದಿದೆ ನೋಡಿ, ಹೋಗ್ತಾ ಇದೆ. ಐ ಥಿಂಕ್ ಕಾಣಿಸುತ್ತಾ ಇದೆ ಅನ್ಕೋತೀನಿ ಪೀಕಾಕ್. ನೋಡಿ ಗೈಸ್, ಇದೆ ಶ್ರೀ ಷಣ್ಮಹಾತ್ಮ ಸ್ವಾಮಿ ದೇವಸ್ಥಾನ. ಇದು ಕಂಪ್ಲೀಟ್. ಪೂಜಾರು ಇಲ್ಲೂ ಅಂತೆ ಎಲ್ಲೋ ಹೋಗಿದ್ದಾರಂತೆ, ಬರೋದು ಲೇಟ್ ಆಗ್ಬೋದು ಅಂತ ಅಂದರು. ಸೊ ಹಾಗಾಗಿ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ಷಣ್ಮಹಾತ್ಮ ಸ್ವಾಮಿ. ಬೇರೆ ಷಣ್ಮಹಾತ್ಮ ಸ್ವಾಮಿ ಕಂಪೇರ್ ಮಾಡಿದ್ರೆ ಈ ಷಣ್ಮಹಾತ್ಮ ಸ್ವಾಮಿ ಶಾಂತಿ ಮುಖ ಹೊಂದಿರುವುದು. ವಿಶ್ವದಲ್ಲೇ ಅತಿ ದೊಡ್ಡ ಅಂತಲೇ ಅಂದ್ಕೊಳ್ಳಿ. ಇನ್ನೊಂದಿದೆ ವಿಶ್ವದಲ್ಲಿ ಅತಿ ದೊಡ್ಡ ಷಣ್ಮಹಾತ್ಮ ವಿಗ್ರಹ, ಆದರೆ ಅದು ಉಗ್ರ ರೂಪ, ಅಗ್ರೆಸಿವ್ ಇದೆ ಮುಖ ಒಂಚೂರು. ಈ ಷಣ್ಮಹಾತ್ಮಗೆ ಬಂದರೆ ಅಷ್ಟೊಂದು ನಿಮಗೆ ಕಾಣಲ್ಲ, ಮುಖ ನುಗ್ತಾ ಇರೋ ಥರ ಇದೆ. ಇದಿರುತ್ತೆ. ಇದು ಬಂದು ಈಶ್ವರ ಪಾರ್ವತಿ. ಮತ್ತು ಈ ಕಡೆ ಬಂದರೆ ನಮ್ಮ ಬಾಸ್ ಫಾರ್ ಎವರ್ ಆಂಜನೇಯ. ಈ ಕಡೆ ಬಂದರೆ ಮುನೇಶ್ವರ ಸ್ವಾಮಿ. ಇದು ಆಮೇಲೆ ಹಿಂದೆಗಡೆ ಬಂತು ಅಂದರೆ ಇಲ್ಲಿದೆ ನೋಡಿ,
ಕಾಣಿಸ್ತಾ ಇದೆ ಅನ್ಕೋತೇನೆ. ಆಗಿಂದು ಹುತ್ತ ಇದೆಷ್ಟೋ ವರ್ಷಗಳಿಂದ ಇದೆಯಂತೆ. ಔಟ್ಸೈಡ್ ಬರ್ತಿದ್ದಂಗೆ ಈ ಕಡೆ ಬಂದರೆ ನಮಗೆ ಆಂಜನೇಯ ಕಾಣುತ್ತೆ, ಮತ್ತು ಹಂಗೆ ಈ ಸೈಡ್ ಮೇಲೆ ನೋಡಿದ್ರೆ ಶಿವ, ಅಲ್ಲಿ ಶಿವ ಕಾಣುತ್ತೆ. ಮತ್ತು ಹಿಂಗೆ ಕೆಳಗಡೆ ಮೆಟ್ಲು ಇಳ್ಕೊಂಡು ಹೋದರೆ ಹುತ್ತ. ಮೇಲಿಂದ ಏನು ನೋಡಿದ್ವಿ ಅದರ ಹತ್ರ ಹೋಗ್ತೀವಿ ಈಗ. ನೋಡಿ, ಇದು ಪುರಾತನವಾದ ಹುತ್ತ, ದೊಡ್ಡದು. ಪ್ರತಿ ಶನಿವಾರ ದಾಸೋಹ, ಪೂಜೆ, ಅಭಿಷೇಕ ಎಲ್ಲ ಇರುತ್ತೆ. ಬೆಳಗ್ಗೆ 6ರಿಂದ ಸಂಜೆ 10 ಗಂಟೆವರೆಗೂ ಪೂಜೆ ನಡೆಯುತ್ತೆ. ಭಕ್ತಾದಿಗಳು ಶನಿವಾರ ತುಂಬ ಜಾಸ್ತಿ ಜನ ಬರ್ತಾರೆ. ಈ ಶನಿವಾರ ಮೇಯ್ನು. ಈಗ ಬಾಕಿ ದಿನ ಯಾರಾದರೂ ಅವಾಗ ಈಗ ಆವಾಗಲೇ ಒಬ್ಬರು ಹೋದ್ರಲ್ಲ, ಆ ಥರ ಬಂದು ಹೋಗ್ತಿರ್ತಾರೆ. ಅದೇ ನಾನು 2 ಇಯರ್ಸ್ ಬ್ಯಾಕ್ ಬಂದಾಗ ಇನ್ನೂ ಆಗ ಸ್ಟಾರ್ಟಿಂಗ್ ಅಂತ ಹೇಳಿದ್ರು. ಅವಾಗ ಅಷ್ಟೇ ಇಂಪ್ರೂವ್ ಆಗಿರಲಿಲ್ಲ, ಹಾಗೆ ಎಲ್ಲ ನಿಧಾನ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಈಗ ಒಂದು ಸ್ವಲ್ಪ ಹೈಲೈಟ್ ಆಗಿದೆಯಾ. ಇಲ್ಲಿ ಬಂದರೆ ಗಾಯ್ಸ್ ಹಿಂಗೆ ನಡ್ಕೊಂಡು ಹೋದರೆ ನಮಗೊಂದು ವ್ಯೂ ಪಾಯಿಂಟ್ ಸಿಗುತ್ತೆ. ನನಗೆ ದಾರಿ ಗೊತ್ತಾಗಲಿಲ್ಲ, ಸೊ ಇಲ್ಲೇ ಒಬ್ಬರು ಲೋಕಲ್ ಇಟ್ಟಿದ್ರು, ಅವ್ರ ಮುಖಾಂತರ ಕೇಳ್ಕೊಂಡತ್ತು ಸ್ಮಾಲ್ ಟ್ರಕ್ಕಿಂಗ್. ಹಾಂ ಓಕೆ. ನಿಮ್ಮ ಹೆಸರು ಬ್ರೋ? ಓಕೆ. ಓ, ಹಿಂದೆನೇ ಇದೆಯಲ್ಲ ಟಿ ಶರ್ಟ್, ಅಬ್ಸರ್ವ್ ಮಾಡಿಲ್ಲ, ರಘು ಅಂತ. ಹಾಂ. ವಾವ್, ನೋಡಿ ಗಾಯ್ಸ್, ಇದೆ ವ್ಯೂ ಪಾಯಿಂಟ್. ಕಾಣುತ್ತೆ. ಬೆಳಗ್ಗೆ ಇಲ್ಲೆಲ್ಲ ಆಲ್ಮೋಸ್ಟ್ ಅಲ್ಲಿ ಪೀಕಾಕ್ಗಳು ಜಾಸ್ತಿ. ಅಲ್ಲಿ ಒಂದು ಇದೆಯಲ್ಲ, ಬೆಳಗ್ಗೆ ಸಂಜೆ ಆದ್ರೆ ಬರುತ್ತೆ ಮತ್ತೆ. ದೇವಸ್ಥಾನ ನಿಮಗೆ ನಾನು ತೋರಿಸಿದ್ದೀನಿ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋನ. ನಿಮಗೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ, ಇನ್ನೊಂದು ಹೊಸ ಜಾಗದ ಜೊತೆ. ಸೊ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್ ಗೈಸ್.